ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಹೊಸಪೇಟೆಯಿಂದನೇ ಬ್ಲಾಗ್ ಮಾಡ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಂಪಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮನ್ನ ಹಂಪಿಗೆ ಕರ್ಕೊಂಡು ಹೋಗ್ತೀನಿ. ಸುಷ್ಮಾ ಜೊತೆ ನಿಮ್ಮ ಪ್ರಯಾಣ ಹಂಪಿಗೆ ಇವತ್ತು. ಬನ್ನಿ, ಹಂಪಿಯಲ್ಲಿ ನಾನು ನೋಡಿದ್ದೀನಿ ಮುಂಚೆನೇ. ನಿಮಗೆಲ್ಲರಿಗೂ ಹಂಪಿ ತೋರ್ಸೋಕ್ಕೆ ಇವತ್ತು ಹಂಪಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ನನ್ನ ಜೊತೆ ನೀವು ಹಂಪಿ ನೋಡೋರಂತೆ. ತುಂಬ ಸರಿ ಬಂದಾಗೆಲ್ಲ ಹೋಗಿದ್ದೀವಿ ನಾವು ಹಂಪಿ ನೋಡೋಕ್ಕೆ. ಈಗ ನಿಮಗೋಸ್ಕರ ಹಂಪಿಗೆ ಹೋಗಿ ಫುಲ್ ವೀಡಿಯೋ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಮಿಸ್ ಮಾಡ್ದಂಗೆ ವಾಚ್ ಮಾಡಿ. ಇವತ್ತು ನಾವು ಹಂಪಿಗೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಬನ್ನಿ, ಓಕೆನಾ? ಬಾಯ್. ಅದೆಲ್ಲ ತೋರಿಸಿ ನಮಗೆ ನೋಡ್ರಿ, ಕಾಯಿ ಸುಲಿಯಾಕಿಟ್ಟು ಅವ್ರು ಅಡಿಗೆ ಮಾಡ್ತಾ ಇದ್ದಾರೆ. ನಮ್ಮ ಅರಣಿ ಈಗ ಎದ್ದು ಬಂದು ಸ್ನಾನ ಮಾಡಿ ನಿಂತಿದ್ದಾಳೆ. ನಾವೆಲ್ಲ ಅಡಿಗೆ ಮಾಡಿ ಸ್ನಾನ ಮಾಡೋದು, ಎಲ್ಲ ರೆಡಿ ಮಾಡಿಟ್ಟು ಸ್ನಾನ ಹಾಯ್ ಫ್ರೆಂಡ್ಸ್, ಎಷ್ಟು ಕವರ್ ಆಗುತ್ತೆ ಅಷ್ಟು ಕವರ್ ಮಾಡಿ ಟೆಂಪಲ್ ಫುಲ್ ಎಲ್ಲ ತೋರಿಸ್ತೀನಿ. ಇದು ಒಂದಿನದಲ್ಲಿ ತೋರ್ಸೋಕ್ಕಾಗಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ತುಂಬ ಪ್ಲೇಸಸ್ ಕೂಡ ಇದಾವೆ ಅಲ್ಲೆಲ್ಲ. ಓಕೆ, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ತೋರಿಸ್ತೀನಿ. ಮಿಸ್ ಮಾಡ್ದಂಗೆ ಈ ವಿಡಿಯೋನ ನೀವು ವಾಚ್ ಮಾಡಿ. ಫ್ರೆಂಡ್ಸ್, ಇವತ್ತು ಚಪಾತಿ ಎಷ್ಟು ಪೀಸ್ ಮಾಡಿದಾರೆ? ಎರಡು ನನ್ನ ಮಗಳು ಮಾಡ್ತಾ ಇದ್ದಾಳೆ. ಅದ್ಭುತವಾದ ಕೆಲಸ ಇದೆ ಅವಳಿಗೆ. ಅರಣಿ, ಚಿನಿ, ಸ್ಮೈಲ್. ಎಲ್ಲ ರೆಡಿ ಆಯಿತು, ಚಪಾತಿ ಎಲ್ಲ ಮುಗಿಸಿದ್ವಿ. ಇನ್ನೇನಾಯಿತು, ಉಪ್ಪಿಟ್ಟೊಂದು ಮಾಡಿಬಿಟ್ರೆ ಕೆಲಸ ಫಿನಿಶ್. ನವೀನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ಮಾಡಿಬಿಟ್ಟಿದ್ದೀವಿ. ಈಗ 5ಕ್ಕ ಇವನು ನಮ್ಮ ಮಗ ಸೃಜನ್. ಇಲ್ಲಿ ರೆಡಿ ಇದೆ ಅನ್ನ, ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀವಿ. ಕಾಳು ಅನ್ನ ಆರಿಟ್ಟಿದ್ದೀವಿ. ಅನ್ನನ ಆರಿದ ಮೇಲೆ ಚಿತ್ರಾನ್ನ ಕಲಿಸ್ಬೇಕು. ಇನ್ನು ಸಾಂಬಾರು ರೆಡಿ ಮಾಡಿದ್ದೀವಿ. ಚಟ್ನಿ ಪುಡಿ, ಮೊಸರು, ಇದೆಲ್ಲ ಸ್ನ್ಯಾಕ್ಸ್. ಇಲ್ಲಿದೆ ನೋಡಿ ನಮ್ಮ ಛೋಟಾ ಭೀಮ್. ರೆಡಿನಾ ಗಿರೀಶ್? ಆಗ್ಬೇಕ್ರ? ಆಗ್ತಾ ಇದ್ದೀರಾ? ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅವರು. ನಮ್ಮ ಮನೆಯವ್ರಂತೂ ಫುಲ್ಲು ಟಯರ್ಡ್ ಆಗ್ಬಿಟ್ಟಾರೆ ಬೆಳಗ್ಗೆ ಬೇಗ ಎದ್ದು. ಇವನು ಫುಲ್ಲು ಬೆಳಗ್ಗೆಯಿಂದ ಕೆಲಸ ಮಾಡಿ ಈಗ ನೀರು ಕ್ಯಾನ್ ತೊಗೊಂಬಂದಿದ್ದಾನೆ ಅಲ್ಲಿಗೆ ತೊಗೊಂಡೋಗೋಕ್ಕೆ. ಇವನು ಫುಲ್ ಕೆಲಸ, ಇವನು 1/4% ಕೆಲಸ ಇವನೇ ಮಾಡೋದು ಮನೆಯಲ್ಲಿ. ನನ್ನ ಮಗಳಂತೂ ಫುಲ್ 100% ಕೆಲಸ ಮಾಡ್ತಾಳೆ ಅಲ್ಲಮ್ಮ? ನಾನು ನಮ್ಮ ಅತ್ತು ರೆಡಿ, ನಾವು ರೆಡಿ ಇಲ್ಲ ಇನ್ನು ಅಲ್ಲಮ್ಮ? ಚಪಾತಿ, ಪೀಚ್ ತಿಂದ್ಬಿಡೋ ನೀನು ಸೃಜನ್. ಮಾಡ್ಕೊಳ್ಳಿ ಹಣಿ, ಹೋಗಿ ತಿಂಡಿ ತಿನ್ನೋ ಬಾ. ಟೈಮ್ ಆಗುತ್ತೆ, ಅಲ್ಲಿ ಕುಂತ್ರೆ ಹೆಂಗೆ ಮೊಬೈಲ್ ಹಿಡ್ಕೊಂಡು? ಹಾಂ ತಗೋಣ. ಹಾಂ ವೀಣಾ ರೆಡಿನಾ? ರೆಡಿ. ಬನ್ನಿ ಹೋಗೋಣ. ಈಗ ಹಂಪಿ ದೇವಸ್ಥಾನ ತೋರಿಸ್ತೀವಿ, ವಿರೂಪಾಕ್ಷ ದೇವಸ್ಥಾನ. ಲೇಟ್ ಆಯಿತು ಹೊರಡೋದು. ರೆಡಿ ಗಿರೀಶ್? ರೆಡಿ. ಹಾಂ ಬನ್ನಿರಿ. ಚಲೋ ಅಮ್ಮ, ರೆಡಿನಾ? ಬನ್ನಿರಿ. ಮತ್ತೆ ಆ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಅಮ್ಮ ಫಾಸ್ಟ್ ಇದ್ದಾರೆ, ರೆಡಿ ಆದ್ರುಗ. ಫುಲ್ ಪವರ್ಫುಲ್. ಕಸ ಬಳಿತದ್ರ. ರೆಡಿ ಆಗಿದ್ದೀವಿ.
ತೋರ್ಸೋಣ ಇಲ್ಲಿಂದ. ಗ್ಲಾಸ್ ಹೆಸ್ರಿ ಗ್ಲಾಸ್ ಆರಾಮಿರ ರೆಡಿ ಆಗಿರ ಹೊರಡೋದ. ಆಯ್ತು ಈಗ ಹತ್ತಾರು ರೆಡಿ ಆಗಿದೆಯಾ? ಎಲ್ಲಿಗೆ ಹೋಗ್ಬೇಕೀಗ? ಹಂಪಿ ವಿರೂಪಾಕ್ಷ ದೇವಸ್ಥಾನ. ನನ್ನ ಮಗಳು ಯಾಕೋ ಡಲ್ಲಿದ್ದಾಳೆ ಇವತ್ತು. ಯಾಕೆ ಚಿನ್ನಿ? ನನ್ನ ಮಗಳಿಗೆ ನಿದ್ದೆ ಬರ್ತಾ ಇದೆ ಪಾಪ, ಮಲಗಿಲ್ಲ ರಾತ್ರಿ ಎಲ್ಲ, ಅದಕ್ಕೆ ಈಗ ನಿದ್ದೆ. ಬೋಲೋ ವೀರಭದ್ರೇಶ್ವರ ಮಹಾರಾಜ್ ಕೋ ಬೋಲೋ ವೀರಭದ್ರೇಶ್ವರ ಮಹಾರಾಜ್ ಕೋ ನಮ್ಮಮ್ಮ ಕಾಣವಲ್ರಲ್ಲ. ಶ್ರೀ ಹಂಪಿ ವಿರೂಪಾಕ್ಷೇಶ್ವರ ಹಂಪಿ ವಿರೂಪಾಕ್ಷೇಶ್ವರ ಮಹಾರಾಜ್ ಜೈ. ಜೈ ಎನರ್ಜಿ ಬಂದಿದೆ, ಗಾಡಿ ಓಡಿಸ್ತಾ ಇದ್ದಾರೆ. ಬೋಲೋ ಅಭಿ ಬೋಲೋ ಡಾಕ್ಟರ್ ಕೆ ಎರಡು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಜೈ. ಎರಡು ಹಾಕಿರ್ರಿ. ನಾನು ಎಷ್ಟು ವರ್ಷ ಆಯ್ತು ಇಂಜೆಕ್ಷನ್. ಫ್ರೆಂಡ್ಸ್, ವಿಜಯನಗರ ವಿಖ್ಯಾತಿ ಹೊಂದಿರುವ ಹಂಪಿ ಬಗ್ಗೆ ನನ್ನ ಮಗಳು ಮಾಹಿತಿ ಕೊಡ್ತಾಳೆ. ಫ್ರೆಂಡ್ಸ್, ಇದು 1/2 1 ಅವರಲ್ಲಿ ಹೇಳಿ ಮುಗಿಸೋಂಥ ಸ್ಟೋರಿ ಅಲ್ವೇ ಅಲ್ಲ. ಪ್ಲೇಸಸ್ಸು ಹಾಗೆ. ಇಲ್ಲಿ ಹಂಪಿಗೆ ಬಂದರೆ ನಾವು 1 ದಿನ 2 ದಿನ ನೋಡಿ ಹೋಗ್ತೀವಿ ಅನ್ನೋಂಗಿಲ್ಲ. ಇಲ್ಲಿ ಫುಲ್ ಕಂಪ್ಲೀಟಾಗಿ ನೋಡಬೇಕಂದ್ರೆ ಮಿನಿಮಮ್ 1 ತಿಂಗಳು 1.5 2 ತಿಂಗಳು ಬೇಕೇ ಬೇಕು. ಅವರವರ ಅವಧಿಯಲ್ಲಿ ಬಂದ ರಾಜರುಗಳು ಕಟ್ಟಿಸಿರುವ ಮಂಟಪಗಳು ಆಯಿತು, ಗೋಪುರಗಳು, ದೇವಸ್ಥಾನಗಳು ತುಂಬ ಅಂದರೆ ತುಂಬಾ ಇದ್ದಾವೆ. ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಪ್ರಸಿದ್ಧವಾದ ದೇವಾಲಯ ಇದು. ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಮಗೆ ಹೆಮ್ಮೆನೇ ಆಗುತ್ತೆ. ರಾಣಿಯ ಸ್ನಾನಗೃಹ. ಫ್ರೆಂಡ್ಸ್, ಇಲ್ಲಿ ಒಂದೊಂದು ಕಲ್ಲಿಗೂ ಒಂದೊಂದು ಕತೆ ಇದೆ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾದ ಕಥೆಗಳಿದ್ದಾವೆ. ಸ್ನ್ಯಾಕ್ಸ್ ಇದ್ದಾವೆ ಇಲ್ಲೆಲ್ಲ. ಫ್ರೂಟ್ಸ್ ಅಂದರೆ ಅದು ಕರ್ನಾಟಕದಲ್ಲಿ ಇರುವ ಅತ್ಯದ್ಭುತವಾದ ಸ್ಥಳ. ಅಲ್ಲಿನ ಕಲ್ಲುಗಳಲ್ಲಿ ಸಂಗೀತ ಇದೆ, ಅಲ್ಲಿ ಹರಿಯುವ ನೀರಿಗೆ ಪೌರುಷ ಇದೆ, ಆ ಮಣ್ಣಿಗೆ ಒಂದು ವಿಶಿಷ್ಟ ಪ್ರಾಪ್ತಿ ಇದೆ. ಅದು ಪುರಾಣ ಕಾಲದಲ್ಲಿ ಹನುಮನಿಗೆ ಜನ್ಮ ಕೊಟ್ಟ ಸ್ಥಳ. ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ತಲೆ ಎತ್ತಿ ನಿಂತ ಸಾಮ್ರಾಜ್ಯ, ರಾಜಧಾನಿ ಆಗಿದ ನೆಲ, ವೈಭವದ ಉತ್ತುಂಗತನ ಪ್ರಧಾನ ಪೌರುಷವನ್ನು ನೀಡಿದೆ. 13ನೇ ಶತಮಾನದ ಬಳಕೆಯಾದ ಆ ತಂತ್ರಜ್ಞಾನ ಇವತ್ತಿನ ವಿಜ್ಞಾನಿಗಳಿಗೂ ನಿಬ್ಬೆರಗಿಸಿದೆ. ಅಂತಹ ಅದ್ಭುತ ವಾಸ್ತುಶಿಲ್ಪಗಳ ಬಗ್ಗೆ, ಕನ್ನಡ ನಾಡಿನ ಆ ಸ್ಥಳದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 13ನೇ ಶತಮಾನದ ಕಾಲ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಯಾದವರನ್ನ, ಕಾಕತೀಯರನ್ನ, ಹೊಯ್ಸಳರ, ಪಾಂಡ್ಯರ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಘಲಕ್ ಸರ್ವನಾಶ ಮಾಡಿಬಿಟ್ಟನು. ಇವನಿಗೂ ಮುನ್ನ ಅಲ್ಲಾವುದ್ದೀನ್ ಖಿಲ್ಜಿ ಹಾಗೂ ಅವನ ಸೇನಾಪತಿ ಮಲಿಕ್ ಕಫೂರ್ ದಕ್ಷಿಣ ಮೇಲೆ ದಾಳಿ ಮಾಡಿದರು. ಅವರ ಉದ್ದೇಶ ಇಲ್ಲಿನ ಸಂಪತ್ತು ಕೊಳ್ಳೆ ಹೊಡೆಯುವುದಷ್ಟೇ ಆಗಿತ್ತು.
ಆದರೆ ತುಘ್ಲಕ್ ದಕ್ಷಿಣ ರಾಜ ಮನೆತನದ ನಾಶ ಮಾಡಲು ಹೆಜ್ಜೆ ಇಟ್ಟಿದ್ದನು. ಬಲವಂತ ಮತಾಂತರಗಳು ಶುರುವಾದವು. ದಕ್ಷಿಣ ಭಾರತದಲ್ಲಿ ಇಸ್ಲಾಂ ತನ್ನ ಪ್ರಭಾವವನ್ನು ಹೆಚ್ಚಿಸಲು ತುಘ್ಲಕ್ ಮತಾಂತನ ಮನಸ್ಥಿತ ಸನಾತನ ಧರ್ಮದ ಉಳಿವಿಗೆ ಅಪಾಯ ತಂದುಕೊಟ್ಟಿತು. ಎಲ್ಲ ಬೆಳವಣಿಗೆಗಳು ತುಂಗಭದ್ರಾ ತಟದಲ್ಲಿ ಕುಳಿತಿರುವ ಯತಿವರ್ಯರ ಮನಸ್ಸನ್ನು ಘಾಸಿಗೀಡು ಮಾಡಿತು. ಸನಾತನ ಧರ್ಮವನ್ನು ರಕ್ಷಿಸಬೇಕು ಅಂತ ಸಂಕಲ್ಪ ಮಾಡಿದರು. ಆ ವೀರ ಸನ್ಯಾಸಿಗೆ ಕನಸಿನ ಭದ್ರ ಬುನಾದಿಯನ್ನು ಹಾಕಿದ ಆ ಇಬ್ಬರು ಅಣ್ಣ ತಮ್ಮವರು ಬೇರೆ ಯಾರೂ ಅಲ್ಲ, ಆನೆಗುಂದಿ ಸಂಸ್ಥಾನದ ಕುಡಿಗಳಾದ ಹರಿಹರರಾಯ ಮತ್ತು ಬುಕ್ಕರಾಯ. ಅವರನ್ನು ಅಕ್ಕ ಬುಕ್ಕ ಎಂದೇ ಕರೆಯಲಾಗುತ್ತದೆ. ಹೀಗೆ ಅಕ್ಕ ಬುಕ್ಕ ಇಬ್ಬರು ಸೇರಿ ಯತಿರಾಯರು ಶ್ರೀ ವಿದ್ಯಾರಣ್ಯ ಅನತಿಯ ಮೇರೆಗೆ ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾರೆ. ತುಂಗದಡೆಯಲ್ಲಿ ನಿರ್ಮಾಣವಾದ ಆ ರಾಜಧಾನಿ ಮುಂದೆ ವೈಭವದ ಹಂಪಿಯಾಗಿ ಮೆರೆಯುತ್ತಿದೆ. ಅಂತೂ ಹಂಪಿಯಲ್ಲಿ ಅದ್ಭುತವಾದ ನಿರ್ಮಗಳು ತಲೆ ಎತ್ತಿ ನಿಂತಿದೆ. ಸಾಸಿವೆ ಕಾಳು ಗಣೇಶ, ಲಕ್ಷ್ಮೀ ನರಸಿಂಹ, ಈಶ್ವರ ಲಿಂಗು, ಕಮಲ್ ಮಹಲ್, ವಿಜಯ ವಿಠಲ ಮಂದಿರ, ಏಕಶೀಲ ನಂದಿ, ಒಂದೇ ಕಲ್ಲಲ್ಲಿ ಕೆತ್ತಿದ ನಂದಿ ಎಂದು ಕೂಡ ಕರೆಯುತ್ತಾರೆ. ಹೀಗೆ 10 ಹಲವು ಸ್ಮಾರಕ ಅದ್ಭುತ ಎನಿಸಿಕೊಂಡಿದೆ. ಅದರಲ್ಲೂ ವಿಜಯನಗರ ಸಾಮ್ರಾಟ ಆರಾಧ್ಯ ದೈವ ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಮಾತ್ರ ಅಚ್ಚರಿಗಳ ಆಗರ ಎನಿಸಿಕೊಂಡಿದೆ. ಅರೆ, ಈ ದೇವಾಲಯದಲ್ಲಿ ಅಂಥದ್ದೇನಿದೆ ಎಂದು ಅನ್ಕೋಬೇಡಿ, ನಿಜವಾಗಲೂ ಇದು ವಿಸ್ಮಯಗಳ ಸಮುದ್ರನೇ. ಫ್ರೆಂಡ್ಸ್, ನಾವು ಬೇಗ ಬಂದಿದ್ರೆ ಗೈಡ್ ಕಡೆಯಿಂದ ಎಲ್ಲ ಮಾಹಿತಿನ ತಿಳ್ಕೊಬೋದಿತ್ತು. ನಾವು ಲೇಟಾಗಿ ಬಂದ್ವಿ, ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ಹಂಗಾಗಿ ನಾವು ಮನೆ ಬಿಡೋದೇ ಲೇಟ್ ಆಯಿತು. 12:30ವರೆಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದು. ಬೆಳಗ್ಗೆ ಬೇಗನೆ ಬಂದಿದ್ದರೆ ಫುಲ್ ಎಲ್ಲನೂ ದೇವಸ್ಥಾನದ್ದು ಪ್ರತಿಯೊಂದು ಎಲ್ಲ ಮಾಹಿತಿನ ಅವ್ರ ಕಡೆಯಿಂದ ತಿಳ್ಕೊತಾ ಇದ್ವಿ. ಈಗ ಕ್ಲೋಸಿಂಗ್ ಟೈಮು, ಹಂಗಾಗಿ ನಾವು ಎಲ್ಲಿ ನಿಲ್ತಾ ಇಲ್ಲ, ಬೇಗನೆ ವಿಡಿಯೋ ಮಾಡ್ತಾ. ಇಲ್ಲಿ ಒಳಗಡೆ ಬಂದರೆ ನಾರ್ಮಲ್ ದರ್ಶನವೂ ಇದೆ, ಹಾಗೆ 25 ರೂಪಾಯಿ ಅಂತೆ ಒಬ್ಬರಿಗೆ. ಅದು ದೇವಸ್ಥಾನ ಒಳಗಡೆನೇ ಬಿಡ್ತಾರೆ, ದೇವ್ರ ಹತ್ರನೇ. ಆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. 1:15 ಕ್ಲೋಸ್ ಅಂತೆ, ಹಂಗಾಗಿ ಫಾಸ್ಟ್ ಹೋಗ್ತಾ ಇದ್ದೀವಿ. ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ಈ ದೇವಾಲಯವನ್ನು ಶಿವನಿಗೆ ಕಟ್ಟಲಾಯಿತು. ವಿಜಯನಗರ ಸಾಮ್ರಾಜ್ಯ ಪ್ರಖ್ಯಾತ ಅರಸ 2ನೇ ದೇವರಾಯ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣವಾಗಿದೆ ಎಂದು ಭಾವಿಸಲಾಗಿದೆ. ದಕ್ಷಿಣ ಭಾರತದಲ್ಲಿರೋ ಅತಿ ಎತ್ತರದ ರಾಜಗೋಪುರಗಳಲ್ಲಿ ಈ ವಿರೂಪಾಕ್ಷ ದೇವಾಲಯ ರಾಜಗೋಪುರ ಒಂದು. ಅಂದಾಗೆ ವಿರೂಪಾಕ್ಷ ದೇವಾಲಯ ಇಂಥದೊಂದು ವಿಸ್ಮಯಕ್ಕೆ ಕಾರಣವಾಗಿರುವ ದೇವಾಲಯದ ಮಂಟಪ ಒಂದು ಬೆಳಕಿನ ಕಿಂಡಿ. ಹೌದು, ರಾಜಗೋಪುರಕ್ಕೆ ಮುಖ ಮಾಡಿರುವ ಬೆಳಕಿನ ಕಿಂಡಿ ಸಾಲು ಮಂಟಪದ ಒಳಗೆ ಅದ್ಭುತವಾಗಿ ನೆಲೆಸಿದೆ. ಪ್ರಕಾರ ಇದು ಚಾಲುಕ್ಯ ಕಾಲದಲ್ಲಿ ನಿರ್ಮಾಣವಾಗಿತ್ತಂತೆ. ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಜೀರ್ಣೋದ್ಧಾರವಾಯಿತು ಅಷ್ಟೇ ಅಂತ ಕೂಡ ಹೇಳ್ತಾರೆ. ಇದೇನಂದ್ರೆ ಇಲ್ಲಿನ ವಿರೂಪಾಕ್ಷ ಸ್ವಾಮಿ ದೇವರ ಮಹಿಮೆ ಅಪಾರ. ಪ್ರದೇಶದಲ್ಲಿ ಇರುವ ನಂಬಿಕೆ, ವಿರೂಪಾಕ್ಷ ಸ್ವಾಮಿ ಮುಂದೆ ತಲೆ ತೆಗ್ಗಿಸಿ ನಿಂತ್ರೆ ನಿಮಗೆ ಸಕಾಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಪಂಪಾದೇವಿ ವಿಜಯನಗರ ಕಾಲದಲ್ಲಿ ದೇವಾಲಯವು ಇವತ್ತಿಗೂ ಹಲವಾರು ವಿಸ್ಮಯ ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ಅಂದರೆ ಅವರು ಆ ದೇವಾಲಯ ಕಟ್ಟುವಾಗ ಆ ಶಿಲ್ಪಿ ಅನುಸರಿಸಿದ ತಂತ್ರಜ್ಞಾನಕ್ಕೆ ನಿಜಕ್ಕೂ ಸೆಲ್ಯೂಟ್ ಮಾಡಲೇಬೇಕು. ಅದರಲ್ಲಿ ದೇವಸ್ಥಾನ ಹೀಗೆ ಇರಬೇಕು ಎಂದು ಹಠತೊಟ್ಟಿ ನಿರ್ಮಿಸಿದ 2ನೇ ದೇವರಾಯನನ್ನು ನಾವು ಮರೆಯಲಾಗುವುದಿಲ್ಲ. ಇಸ್ಲಾಂನ ಪ್ರಭಾವವನ್ನು ತಡೆಹಾಕಿ ಹುಟ್ಟುಕೊಂಡ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ವಾಸ ಶಕ್ತಿಯಲ್ಲಿ ಬರೆದು ಬಿಟ್ಟಿವೆ. 3 ಸಮುದ್ರಗಳ ನಡುವೆ ಜಾಗವನ್ನು
ಆಕ್ರಮಿಸಿ ಆಡಳಿತ ನಡೆಸುವ ಮೂಲಕ ಶ್ರೀಕೃಷ್ಣ ದೇವರಾಯ ವಿಶ್ವವಿಖ್ಯಾತಿ ಪಡೆದುಬಿಟ್ಟಿವೆ. ಅದೇ ಮನುಷ್ಯ ಅಪಾರ ಸಂಪತ್ತು ಇದೆ ಎಂದು ಅಹಂಕಾರದಿಂದ ಈ ದೇವಾಲಯದ ಒಳಗಡೆ ಬಂದು ನಿಂತರೆ ಅವನಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಇಲ್ಲಿಯ ಜನ ನಂಬುತ್ತಾರೆ. ಅದಕ್ಕೆ ಹಂಪಿಯಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ. ವಿರೂಪಾಕ್ಷನ ಅವಕೃಪೆಗೆ ಪಾತ್ರರಾಗಿದ್ದ ಸಾಲಲ್ಲಿ ಈ ರಾಜ್ಯದ ಪ್ರಧಾನಿ ಮಾಜಿ ಮಂತ್ರಿ ಒಬ್ಬರು ಇದ್ದಾರೆ ಅಂತ ಇಲ್ಲಿನ ಜನ ಮಾತಾಡ್ಕೊಳ್ತಾರೆ. ಅಷ್ಟು ಪವರ್ಫುಲ್ ಅಂತೆ ಈ ದೇವಾಲಯ. ಬೆಳಗಿನ ಹೊತ್ತಲ್ಲಿ ಕಪ್ಪು ಬಿಳುಪು ಕಾಣಿಸುವ ನೆರಳು ಮಧ್ಯಾಹ್ನವಾದಾಗ ತಲೆ ಕೆಳಗಾಗಿಸಿ ಕಾಣುತ್ತೆ. ಹಾಗೆ ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ. ಈ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿದ ನಂತರ ಅದು ಬೆಳಕಿನ ಆಟ ಎಂದು ಅಭಿಪ್ರಾಯಕ್ಕೆ ಬದಲಾಗುತ್ತದೆ. ಆದರೆ ಇಂಥದೊಂದು ತಂತ್ರಜ್ಞಾನ 14ನೇ ಶತಮಾನದಲ್ಲಿ ಇತ್ತು. ಅದು ಕೂಡ ನಮ್ಮ ಕರ್ನಾಟಕದಲ್ಲಿ. ನಿಜಕ್ಕೂ ಹೆಮ್ಮೆ, ಆಶ್ಚರ್ಯವಾಗಬೇಕು. ಅದು ನಮ್ಮ ಪುರಾತನ ಐತಿಹಾಸಿಕ ನಿರ್ಮಾಣವಾಗಿ ಮಹತ್ವವನ್ನು ಹೆಚ್ಚು ಮಾಡಿದರೆ ಖಂಡಿತ ಸುಳ್ಳಲ್ಲ. ಇಂಥ ದೇವಾಲಯದಲ್ಲಿ ಪ್ರತಿದಿನ ವಿಸ್ಮಯವೇ ನಡೆಯುತ್ತೆ. ಈ ದೇವಾಲಯದ ರಾಜಗೋಪುರದ ನೆರಳು ದೇವಾಲಯದಲ್ಲಿರುವ ಸಾಲು ಕಂಬದ ಮಂಟಪ ಒಂದರಲ್ಲಿ ಕಾಣಿಸುತ್ತೆ. ಅದು ಕೂಡ ತಲೆ ಕೆಳಗಾಗಿ ಕಾಣಿಸುತ್ತೆ. ಅಷ್ಟೇ ಆದರೆ ಎಲ್ಲ ಕಡೆ ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕಾಣಿಸುವ ನೆರಳು ಇಲ್ಲಿ ಮಧ್ಯಾಹ್ನದ ನಂತರ ಕಲರ್ ಆಗಿ ಕಾಣಿಸುತ್ತೆ. ಅಂದರೆ ಗೋಪುರದ ನೆರಳು ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ. ದೇವಾಲಯವು ರಾಜಗೋಪುರ 50 ಮೀಟರ್ಗಳಷ್ಟು ಎತ್ತರವಾಗಿದೆ. ಕೆಳ ಹಂತದಿಂದ ಕಲ್ಲಿನಿಂದ, ಮೇಲ್ಭಾಗದಿಂದ ಇಟ್ಟಿಗೆಯಿಂದಲೂ ಈ ಗೋಪುರವನ್ನು ನಿರ್ಮಿಸಲಾಗಿದೆ. ये होल से ये दीवार को 10 मीटर है. इधर क्या साइंस होता है, बिना लेंस से ये शॉर्टर रिवर्स होके इसके ऊपर गिर रहा है सर. नया शादी होके रहते ना, वो लोग कलश को टच करके भगवान का पूजा किए तो इच्छा पूरी होता है. मेरे जैसे लड़के लोग ऊपर चढ़ सकते हैं. हाथ दिख रहा है, मेरा हाथ का शॉर्टर देखो, कलश को टच करा, ऐसे टच किए तो इक्वल होता है. सो किसका शादी नहीं होके रहता है, किसको बच्चे लोग नहीं होके रहता है, किसका तो इच्छा होता है पूरी होना है तो वो लोग ऐसे टच करता है सर. सो ये साइंस टेक्नोलॉजी बोलते हैं पिन होल इन्वर्टेड शैडो. सो पिन होल कैमरा बोल के पता ना, वैसे पिन होल शैडो होता है सर. मॉर्निंग सनराइज से सनसेट तक इसका सावली इधर उल्टा दिखता है.
ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಅಕ್ಕಬುಕ್ಕರು ಪೈಕಿ ಹಿರಿಯನಾದ ಹರಿಹರನ 1336 ವಿದ್ಯಾರಣ್ಯರು ಪಟ್ಟಾಭಿಷೇಕರನ್ನಾಗಿ ಮಾಡುತ್ತಾರೆ. ಆದರೆ ರಾಜನಾಗಿ ಅಲ್ಲ, ವಿರೂಪಾಕ್ಷ ಪ್ರತಿನಿಧಿಯಾಗಿ ಆಡಳಿತವನ್ನು ವಹಿಸಿಕೊಳ್ತಾರೆ. ಆನಂತರ ವಿಜಯನಗರವನ್ನು ಆಳಿದ ಸಂಗಮ, ಸಾಳುವ, ತುಳುವ ವಂಶ ಕೂಡ ಹರಿಹರ ಹಾಕಿಕೊಟ್ಟ ಹಾದಿಯಂತೆ ನಡೆಯುತ್ತಾರೆ. ಹಂಪಿಯ ವಿರೂಪಾಕ್ಷ ವಿಜಯನಗರದ ಅರಸರ ಕುಲದೈವವಾಗಿ ಸಾಮ್ರಾಜ್ಯದ ಅಧಿಪತಿಯಾಗಿ ಮೆರೆಯುತ್ತಾರೆ. ಹೀಗಾಗಿ ವಿಜಯನಗರದ ಹಲವಾರು ಶಾಸನಗಳು ವಿರೂಪಾಕ್ಷಿಯ ಹೆಸರಲ್ಲಿವೆ. ವಿರೂಪಾಕ್ಷನೇ ವಿಜಯನಗರದ ಅಧಿಪತಿಯೆಂದೇ ನಾವು ಸಾರಿ ಹೇಳುತ್ತೇವೆ. ಆದರೆ ಶ್ರೀಕೃಷ್ಣದೇವರಾಯ ಸಿಂಹಾಸನ ಏರಿದ ಬಳಿಕ ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಅಲ್ಲಿವರೆಗೂ ಶೈವ ಪಂಥ ಅನುಯಾಯಿಯಾಗಿರುತ್ತಾರೆ. ವಿಜಯನಗರದ ದೊರೆಗಳು ಶ್ರೀಕೃಷ್ಣದೇವರಾಯನ ನಂತರ ವೈಷ್ಣವ ಪಂಥದ ಅನುಯಾಯಿ ಆಗಿರುತ್ತಾರೆ. ಶ್ರೀಕೃಷ್ಣದೇವರಾಯ ತಿರುಪತಿ ವೆಂಕಟೇಶ್ವರನ ತನ್ನ ಆರಾಧ್ಯ ದೈವನಾಗಿಸುತ್ತಾರೆ. ವಿರೂಪಾಕ್ಷನಿಗಿದ್ದ ಮಹತ್ವ ನಿಧಾನವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಇನ್ನು ಕೃಷ್ಣದೇವರಾಯನ ನಂತರ ಬಂದ ಹಳಿಯ ರಾಮರಾಯನ ಕಾಲಕ್ಕೆ ವಿಜಯನಗರದ ಸಿಂಹಾಸನ ಸಂಪೂರ್ಣವಾಗಿ ವೈಷ್ಣವ ಪಂಥಕ್ಕೆ ಬದಲಾಯಿತು. ಇಲ್ಲಿ ದೈವದ ನಿರ್ಲಕ್ಷ್ಯದಿಂದ ಹೀಗಾಯಿತು ಅಂತ ಹೇಳಿದರೆ, ಕೆಲವು ಕ್ಷೇತ್ರಗಳಲ್ಲಿ ಎನರ್ಜಿ ಪಾಯಿಂಟ್ ಇರುತ್ತವೆ, ಶಕ್ತಿ ಕೇಂದ್ರ ಅಂತಲೂ ಕರೆಯುತ್ತಾರೆ. ಅವುಗಳಿಗೆ ಸಲ್ಲಬೇಕಾದ ಗೌರವಗಳು ಕೊಡುವುದರ ಮೂಲಕ ಅದರ ಶಕ್ತಿಯನ್ನು ಜಾಗೃತಿಸಲು ಅಲ್ಲೊಂದು ಪಾಸಿಟಿವ್ ವೈಬ್ ಯಾವಾಗಲೂ ಇರುವುದೇಗೆ ಎಂದು ನೋಡಿಕೊಳ್ಳಬೇಕು. ಅಲ್ಲಿ ಕುಲದೈವ ವಿಜಯನಗರದ ನಿಜ ಸಾಮ್ರಾಟ ವಿರೂಪಾಕ್ಷ ಸಂಪೂರ್ಣವಾಗಿ ನಿರ್ಲಕ್ಷ್ಯಗೀಡಾದ್ರ. ರಾಜಾಜ್ಞೆಗಳಲ್ಲಿ, ಶಾಸನಗಳಲ್ಲಿ ವಿರೂಪಾಕ್ಷನ ಹೆಸರು ಸಂಪೂರ್ಣವಾಗಿ ಕಣ್ಮರೆಯಾಗೋದಕ್ಕೆ ಶುರುವಾಯಿತು. ಹಾಗೆ ಮುನಿದು ಕೊಂತ್ರ ವಿರೂಪಾಕ್ಷ ಸ್ವಾಮಿ. ಬೆಂಗಳೂರು, ನಾವಿಲ್ಲೇ ಹೊಸಪೇಟೆ ನಮ್ಮದು. ಏನು ಗಾಡಿ ಮುಗಿಸ್ಕೊಂಬಂದಿರಾ? ಬಸ್ ಮುಗಿಸ್ಕೊಂಬಂದಿರಾ? ಎಷ್ಟು ಜನ? 19 ಜನ. ಯಪ್ಪ, ಫ್ಯಾಮಿಲಿ. ಹಾಂ. ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಇಲ್ಲಿ ದರ್ಶನ ಸಿಕ್ಲಿಲ್ಲ. ಯಾಕೆ? ಅವ್ರಿಗೆ ಪಾಪ ದರ್ಶನನೇ ಆಗ್ಲಿಲ್ಲಂತೆ. ಅವ್ರಿಗೆ ಮೈಸೂರಿಂದ ಬಂದಾರಂತ ಒಂದು ಬಸ್ ಜನ. ಫ್ರೆಂಡ್ಸ್, ಇದು ಕಲ್ಯಾಣಿ ದೇವಸ್ಥಾನ ಮುಂದೆನೇ ಇದೆ. ಇದು ತುಂಬ ದೊಡ್ಡದಾಗಿ. ಫಿಶ್ ನೋಡೋಣ. ಹಂಪಿಯ ಆದಿ ಬೀದಿಗಳಲ್ಲಿ ಮಾರಾಟವಾಗುತ್ತಿದ್ದ ಮುತ್ತು ರತ್ನಗಳು ಜಗತ್ತಿನ ಇತ್ಯಾಂತರ ಅರಸರ ಕಣ್ಣುಗಳಿಗೆ ಕುಕ್ಕುತ್ತಿದ್ದವು. ಅಷ್ಟು ಸೀಮಿತವಾಗಿ ಕೂಡಿರುವ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂತಹ 10 ಹಲವು ವಿಸ್ಮಯಕಾರಿ ದೇವಾಲಯ ನಿರ್ಮಿಸಲಾಗಿದೆ. ಅದರಲ್ಲಿ ವಿರೂಪಾಕ್ಷಿ ದೇವಾಲಯ ಕೂಡ ಒಂದಾಗಿದೆ. ಎಷ್ಟಂಟಿ ಬಾಳೆಹಣ್ಣು? ಫ್ರೆಂಡ್ಸ್, ದೇವಸ್ಥಾನ ಮುಂದೆನೇ ಹೊಳಿ ಕಾಣಿಸುತ್ತೆ. ಈ ಕಡೆಯಿಂದ ಬಂದರೆ ಅಲ್ಲಿ ನೋಡಿ ಕಂಬ. ಅಲ್ಲಿ ಇದ್ರ ಮೇಲೆ ಕಂಬ ಇದೆಯಲ್ಲ ಪುಟ್ಟ, ಕಲ್ ಮೇಲೆ. ಇಲ್ಲಿ ಕೇಳಿ ಹೋಗೋಣ. ಅಲ್ಲಿ
ಕಡೆ ಏನು ನೋಡ್ತಾ ಇದ್ದೀರಾ ಹೊಳಿ ಇದೆ ಇಲ್ಲೇ. ಈ ದೇವಸ್ಥಾನದಿಂದ ಹಿಂದಿನ ಭಾಗದಿಂದ ಬಂದರೆ ಹೊಳಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ಜ್ಯೂಸ್, ಶುಗರ್ ಜ್ಯೂಸ್, ಕಬ್ಬಿನ ಹಾಲು ಎಲ್ಲ, ಬಾಳೆಹಣ್ಣು, ಕಾಯಿ, ದೇವರಿಗೆಲ್ಲ ಬೇಕಿರೋದೆಲ್ಲ ಸಿಗುತ್ತೆ ಇಲ್ಲಿ. ಕಬ್ಬಿನ ಹಾಲು. ಫ್ರೆಂಡ್ಸ್, ಈಗ ನಾವು ಹೊಳಿ ದಂಡಿ ಹತ್ರ ಹೋಗ್ತಾ ಇದ್ದೀವಿ. ಬೋಟ್ನಾಗ ಹೋಗ್ಬೋದಾ ರೀ? ಬೋಟ್ನಾಗ ಹೋಗ್ಬೋದಾ? ಅಲ್ಲಿದೆಲ್ಲ ಸ್ನಾನ ಮಾಡ್ಬೋದು ನೋಡ್ರಿ, ಚೆನ್ನಾಗೈತೆ. ಸ್ನಾನ ಮಾಡ್ಬೋದು. ಅದು ನೋಡಿ ಮುಳುಗ್ಯದ ನೋಡ್ಗ ನೀರಾಗ ಮಂಟಪ. ಅಮ್ಮ ಹಿಡ್ಕಲ್ಲ ನಿಮ್ಮನ್ನ. ಇಲ್ಲಿ ಸ್ನಾನನೂ ಮಾಡ್ಬೋದು. ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ. ಫುಲ್ ಕ್ಲೀನ್ ಆಗಿದಾವೆ ನೀರು. ಫ್ರೆಂಡ್ಸ್, ಅಲ್ಲೇ ನೋಡ್ತಾ ಇದ್ದೀರಾ ಒಂದು ಮಂಟಪ ನೀರಲ್ಲಿ ಮುಳುಗಿದೆ ನೋಡಿ. ಇಲ್ಲಿನ ಹಾಗೆ ಕಲ್ಲಿನ ಮೇಲೆ ಕಂಬ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪಾರ್ಟ್ 1 ವಿಡಿಯೋ. ಇನ್ನು ಪಾರ್ಟ್ 2 ವಿಡಿಯೋ ಬರುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ.